ಇಂಗ್ಲಿಷ್ ಬಾರಿ ಏನಕ್ಕೆ ಹೊಡೆದೇ ಹಾಕದೆ ಬೇರೆ ಅಲ್ಲೇನು ಈ ನಾಂಪಲಕ್ಕೆ ಮುತ್ತಿಕ್ಕಲ್ಲ ಹೊಡೆದಾಕದೆ ಅದಲ್ಲೇನು ಅವ್ರಲ್ಲಿ ಒಳ್ಳೆಕ ಅವ್ರ ಕೈ ಮುಗಿಯೋಕ್ಕಾಗತ್ತಾ ತೆಗಿತಾರ ಇಲ್ವೋ ಅಷ್ಟೇ ತೆಗಿಲ್ಲ ದೊಡ್ಡ ತೆಗಿತೀವಿ ಹೊಡೆದಾಕ್ತೀವಿ ಏನು ನೀವು ಏನು ಹುಡುಗಾಟ ಇದು ಇದನ್ನು ರಾಜ್ಯನ ಏನು ಕರ್ನಾಟಕ ರಾಜ್ಯದಲ್ಲಿದ್ದು ಗಂಭೀರವಾಗಿ ಅವ್ರು ಹಾಕಬೇಕು ಹಾಕೋದಿಲ್ಲ ಅಂತಂದರೆ ಒಡೆಯೋದೆ ಅದಕ್ಕೆ ನಾವು ಹೇಳ್ತೀವಿ ಒಡೆಯೋ ಚಳುವಳಿ ಅಂತಲೇ ಮಾಡ್ತೀವಿ ಅದು ಯಾರು ಬಂದು ನಮ್ಮನ್ನ ಅರೆಸ್ಟ್ ಮಾಡಲಿ ಅದೇನು ಮಾಡ್ತೀವಿ ನೋಡ್ತಾ ಸರಿ. ರಾಜ್ಯಾದ್ಯಂತ ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತೀವಿ. ಒಂದಂತೂ ಸತ್ಯ, ಒಂದು ನಾಮಫಲಕ ಕನ್ನಡ ಕಡ್ಡಾಯ ಹಾಕಲೇಬೇಕು. ಮಸೂದೆ ಆದಮೇಲೂ ಹಾಕಲಿಲ್ಲ ಅಂತ ಹೇಳಿದ್ರೆ ಇದು ಒಳ್ಳೆಯದಲ್ಲ. ಆದ್ದರಿಂದ ನಾವು ಮುಂದಿನ ವಾರ ಬೆಂಗಳೂರಿನಲ್ಲಿ ಕನ್ನಡ ಒಕ್ಕೂಟ ಸಭೆಯನ್ನು ಕರೆದು ಮಾತನಾಡ್ತೀವಿ. ಭಾರಿ ಹೋರಾಟವನ್ನು ಮಾಡೋದಕ್ಕೆ ಕನ್ನಡ ನಾಮಫಲಕ ಒಂದೇ ಅಲ್ಲ, ಕನ್ನಡಿಗರ ಉದ್ಯೋಗ ಇದು ಬಹಳ ಪ್ರಮುಖ. ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗ ನಿಮಗೆ ಹೇಳೋದಾದರೆ ಸುಮಾರು 35 ವರ್ಷಗಳ ಹಿಂದೆ ಸರೋಜಿನಿ ಮಹಿಷಿ ಅವರ ನಾಯಕತ್ವದಲ್ಲಿ ಒಂದು ವರದಿಯನ್ನು ಕೊಡಿ ಅಂತೇಳಿ ಸರ್ಕಾರ ನೇಮಿಸಿದ್ರು. ವರದಿ ಕೊಟ್ಟಾಯಿತು. ವರದಿ ಮೂಲೆಗುಂಪು ಮಾಡಿದ್ರು. ಸರೋಜಿನಿ ಮಹಿಷಿ ಅವರು ತೀರ್ಕೊಂಡ್ರು. ಕನ್ನಡಿಗರಿಗೆ ಉದ್ಯೋಗ ಅನ್ನೋ ಬಗ್ಗೆ ಪ್ರಾಮಾಣಿಕವಾಗಿ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಬರಲಿಲ್ಲ. ಆ ದೃಷ್ಟಿಯಿಂದ ನಾವು ಮುಂದಿನ ವಾರ ಒಕ್ಕೂಟ ತೀರ್ಮಾನ ತೆಗೆದುಕೊಂಡು ನಾಮಫಲಕ ಮತ್ತು ಉದ್ಯೋಗದ ಬಗ್ಗೆ ಸರ್ಕಾರ ಸ್ಪಷ್ಟ ನಿಲುವನ್ನು ತಾಳಬೇಕು. ತಾಳದೇ ಇದ್ದರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಆರಂಭ ಮಾಡಬೇಕು. ಅದಲ್ಲದೆ ಇದು ನಿಜಕ್ಕೂ ಕನ್ನಡಿಗರ ಉದ್ಯೋಗಕ್ಕಾಗಿ, ಕನ್ನಡಿಗರಿಗೆ ಉದ್ಯೋಗ ಭಾಳ ಪ್ರಾಮುಖ್ಯ. ಉದ್ಯೋಗ ಪ್ರಾಮುಖ್ಯ. ಇವತ್ತು ನಿಮ್ಗೆ ಹೇಳೋದಾದರೆ ಕರ್ನಾಟಕದ ಕೆಲವರು ಉದ್ಯೋಗ ಇಲ್ಲದೆ ರಷ್ಯಾಗೆ ಕರ್ಕೊಂಡೋಗಿದ್ದಾರೆ. ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಅಲ್ಲಿ ಸೈನ್ಯಕ್ಕೆ ಸೇರಿಸಿದ್ದಾರೆ. ಕನ್ನಡಿಗರ ಕಣ್ಣೀರಿನ ಕತೆ. ಕನ್ನಡಿಗರಿಗೆ ಉದ್ಯೋಗ ಭಾಳ ಪ್ರಾಮುಖ್ಯ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು ಉದ್ಯೋಗ ಪಡಿತಾ ಇದ್ದಾರೆ. ಮೆಡಿಕಲ್ ಸೀಟ್ ಅವ್ರು ಯಾರೇ ಇರಲಿ, ಸರ್ಕಾರದ ಕಾಲೇಜ್ ಇರ್ಬೋದು, ಖಾಸಗಿ ಕಾಲೇಜ್ ಇರ್ಬೋದು, ಯಾವುದೇ ಮೆಡಿಕಲ್ ಕಾಲೇಜ್ಗಳು ಹೊರಗಡೆಯವರು ಕೊಡ್ತಾ ಇದ್ದಾರೆ. 100ಕ್ಕೆ 99 ಭಾಗ ಹೊರಗಡೆಯವರಿಗೆ ಕೋಟಿ ರೂಪಾಯಿ ಲೂಟಿ. ಹೊರಗಡೆ ಜನ, ಹೊರದೇಶದ ಜನ, ಹೊರ ರಾಜ್ಯದ ಜನ ಕರ್ನಾಟಕಕ್ಕೆ ಬಂದು ನಮ್ಮ ಕಾಲೇಜಿನಲ್ಲಿ ಓದಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಇದೆಲ್ಲವನ್ನ ನಾವು ಒತ್ತಾಯ ಮಾಡಿ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ತೀವ್ರ ಹೋರಾಟ ಮಾಡೋದಕ್ಕೆ ಮುಂದಿನ ತಿಂಗಳು ಕರ್ನಾಟಕ ಬಂದ್ ಕರೆ ಕೊಡ್ತೇವೆ. ಕನ್ನಡಿಗರ ಉದ್ಯೋಗಕ್ಕಾಗಿ ಮುಂದಿನ ತಿಂಗಳು ಕರ್ನಾಟಕ ಬಂದ್ ಕೊಡ್ತೇವೆ. ಇದಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾಮಫಲಕ ಕನ್ನಡ ಉದ್ಯೋಗ ಕನ್ನಡಿಗರಿಗೆ, ಇದಕ್ಕಾಗಿ ಹೋರಾಟ. ಇವತ್ತು ಅಲ್ಲಿ ಅರಸನವರ ರಸ್ತೆಯಲ್ಲಿ ಕೆಲವು ಮಳಿಗೆಯವರಿಗೆ ಮಾತನಾಡಿ ಇವತ್ತು ಹೇಳ್ತವೆ. ಯಾವುದು ಇಂಗ್ಲಿಷ್ ಬಾರಿ ಏನಕ್ಕೆ ಹೊಡೆದೇ ಹಾಕದೆ ಬೇರೆ ಅಲ್ಲೇನು ಈ ನಾಮಫಲಕ್ಕೆ ಮುತ್ತಿಕ್ಕಲ್ಲ ಹೊಡೆದಾಕದೆ ಅದಲ್ಲೇನು ಅವ್ರಲ್ಲಿ ಒಳ್ಳೆಕ ಅವ್ರ ಕೈ ಮುಗಿಯೋಕ್ಕಾಗತ್ತಾ ತೆಗಿತಾರ ಇಲ್ವೋ ಅಷ್ಟೇ ತೆಗಿಲ್ಲ ದೊಡ್ಡ ತೆಗಿತೀವಿ ಹೊಡೆದಾಕ್ತೀವಿ ಏನು
ನೀವು ಏನು ಹುಡುಗಾಟ ಇದು? ಇದನ್ನು ರಾಜ್ಯನ ಏನು ಕರ್ನಾಟಕ ರಾಜ್ಯದಲ್ಲಿದ್ದು ಗಂಭೀರವಾಗಿ ಅವ್ರು ಹಾಕಬೇಕು. ಹಾಕೋದಿಲ್ಲ ಅಂತಂದರೆ ಒಡೆಯೋದೆ. ಅದಕ್ಕೆ ನಾವು ಹೇಳ್ತೀವಿ, ಒಡೆಯೋ ಚಳುವಳಿ ಅಂತಲೇ ಮಾಡ್ತೀವಿ. ಅದು ಯಾರು ಬಂದು ನಮ್ಮನ್ನ ಅರೆಸ್ಟ್ ಮಾಡಲಿ, ಅದೇನು ಮಾಡ್ತೀನಿ ನೋಡ್ತಾರೆ. ಸರಿ ನಡೀರಿ.